ಹನುಮಂತವ್ರಿಗೆ ಬರುವಾಗ ನಾನು ಹೇಳ್ಬಿಟ್ಟು ಬಂದಿದ್ದು, ಹನುಮಂತವ್ರೆ ನೀವು ವಯಸ್ಸಿನಲ್ಲಿ ನನಗಿಂತ ತುಂಬಾ ಚಿಕ್ಕವರು, ಆದ್ರೆ ನಿಮ್ಮಿಂದ ನಾನು ಕಲ್ತದ್ದು ಸಾಕಷ್ಟು ಇದೆ ಅಂತ ಹೇಳಿದೆ. ಅವರು ತುಂಬಾ ಖುಷಿ ಪಟ್ರು. ಹೇಗೆ ಮೇಡಮ್, ಹೇಗೆ ಇಷ್ಟು ದೊಡ್ಡ ಮಾತು ಹೇಳ್ತಾ ಇದ್ದೀರಾ ಅಂತ. ನಾ ಹೇಳ್ದೆ, ನೋಡಪ್ಪ, ಕಲಿಯೋದು ನಮಗಿಂತ ಚಿಕ್ಕವರು ನಮಗಿಂತ ದೊಡ್ಡವರು ಆ ರೀತಿ ಬರೋದಿಲ್ಲ. ಅಲ್ಲಿ ಯಾರಲ್ಲಿ ಆ ಒಂದು ಜ್ಞಾನ ಇರುತ್ತೆ, ಸೊ ಅದನ್ನ ಪಡ್ಕೊಳ್ಳೋದು ಯಾವ ವಯಸ್ಸಿನವರಾದ್ರೂ ಒಂದೇನೆ. ಸೊ ಅವ್ರಿಗೆ ಹೇಳ್ದೆ ನಾನು, ಮುಗ್ಧ ಅಂತ ಅಂದ್ರೆ ನಾನು ಎಲ್ಲರೂ ಅಂದ್ಕೊಳ್ಳೋದೇನು, ಮುಗ್ಧ ಅಂತಂದ್ರೆ ಇನ್ನೋಸೆಂಟ್, ಏನು ಗೊತ್ತಿಲ್ಲ. ಆದ್ರೆ ಮುಗ್ಧತೆ ಅನ್ನೋದು ಏನು ಗೊತ್ತಿಲ್ಲ ಅಲ್ಲ. ಮುಗ್ಧತೆ ಅಂತ ಹೇಳಿದ್ರೆ ಯಾರಿಗೂ ನೋವಿಸ್ದೇ ಇರೋದು, ಯಾರಿಗೂ ದುಃಖ ಕೊಡುವಂತ ವಿಚಾರವನ್ನ ಮಾತಾಡದೇ ಇರೋದು, ಯಾರಿಗೂ ದುಃಖ ಕೊಡದೇ ಇರುವಂತಹ ರೀತಿಯಲ್ಲಿ ನಡ್ಕೊಳ್ಳದೆ ಇರುವಂತದ್ದು ಮುಗ್ಧತೆ. ಅದು ನನಗೆ ಅರ್ಥ ಆಗಿದ್ದು ಹನುಮಂತು ನಿಮ್ಮ ವ್ಯಕ್ತಿತ್ವದಿಂದ, ನಿಮ್ಮಿಂದ ಸಾಕಷ್ಟು ಕಲ್ತಿದ್ದೀನಿ ನಾನು ಅಂತ ಹೇಳಿದೆ. ತುಂಬಾ ಖುಷಿ ಪಟ್ಟು ಪಾಪ ಅವ್ರು ನನಗೆ ನಮಸ್ಕಾರ ಮಾಡ್ಕೊಳಕ್ ಬಂದು, ನಾನು ಅಯ್ಯೋ ಇಲ್ಲಲ್ಲಪ್ಪ ಹನುಮಂತು, ಜ್ಞಾನದಲ್ಲಿ ಪರಿಜ್ಞಾನದಲ್ಲಿ ನೀನು ನಿಜವಾಗ್ಲೂ ನನಗಿಂತ ತುಂಬಾ ದೊಡ್ಡ ವ್ಯಕ್ತಿ ಅಂತ ಹೇಳಿ ಬಂದೆ ನಾನು.